ಈ ವಿಡಿಯೋ ವ್ಯಾಪಾರೇತರ ಸಿಮೆಂಟ್ಗಾಗಿ ವಿಚಾರಣೆ ಮಾಡುವ ಪ್ರಕ್ರಿಯೆಯ ಬಗ್ಗೆ. ಮೊದಲ ಹಂತವೆಂದರೆ ಆರಂಭಿಕ ವಿಚಾರಣೆ ಮಾಡುವುದು. ಅಲ್ಲಿ ಕ್ಲೈಂಟ್ ಬೆಲೆ ಅಥವಾ ದರದ ಬಗ್ಗೆ ತಿಳಿದುಕೊಳ್ಳಲು ಫೋನ್ ಕರೆ ಅಥವಾ ಇಮೇಲ್ ಮಾಡುತ್ತಾರೆ. ಎರಡನೇ ಹಂತವೆಂದರೆ ದಾಖಲೆಗಳು ಮತ್ತು ವಿವರಗಳ ಸಲ್ಲಿಕೆ. ಇದರಲ್ಲಿ ಮೊದಲನೆಯದು ಗೆಸ್ಟ್ ಪ್ರಮಾಣಪತ್ರ. 2 ಕೆಲಸದ ಆದೇಶದ ಪ್ರತಿ ಅಥವಾ ಉದ್ಯಮದ ಅಥವಾ ಅನುಮೋದಿತ ಯೋಜನಾ ಪ್ರತಿ. ಸಂಖ್ಯೆ 3 ಸರಿಯಾದ ಸೈಟ್ ವಿಳಾಸ. 4 ಒಟ್ಟು ಪ್ರಮಾಣ ಮತ್ತು ಮಾಸಿಕ ಪ್ರಮಾಣ ಅವಶ್ಯಕತೆ. ವ್ಯಾಪಾರ ಘಟಕವನ್ನು ಪರಿಶೀಲಿಸಲು ಮತ್ತು ಕ್ಲೈಂಟ್ಗೆ ಸೇರಿದ ಯಾವುದೇ ಕೋಡ್ ಇದ್ದರೆ ಜಿಎಸ್ಟಿ ಪ್ರಮಾಣಪತ್ರ. ಯೋಜನೆಯ ವ್ಯಾಪ್ತಿಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಸಿಮೆಂಟ್ ಅನ್ನು ಕಾನೂನುಬದ್ಧ ನಿರ್ಮಾಣ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅನುಮೋದಿತ ಯೋಜನಾ ಪ್ರತಿ, ಉದ್ಯಮದ ಅಥವಾ ಕೆಲಸದ ಆದೇಶದ ಪ್ರತಿ. ಮಾರಾಟ ಅಥವಾ ವ್ಯಾಪಾರ ಉದ್ದೇಶಕ್ಕಾಗಿ ಅಲ್ಲ. ಸರಿಯಾದ ಸೈಟ್ ವಿಳಾಸ. ಲಾಜಿಸ್ಟಿಕ್ಸ್ ವಿತರಣಾ ಕಾರ್ಯಸಾಧ್ಯತೆಯನ್ನು ನಿರ್ಣಯಿಸಲು ಮತ್ತು ಸಾರಿಗೆ ವೆಚ್ಚಗಳು ಮತ್ತು ವಸ್ತು ಲಭ್ಯತೆಯನ್ನು ಲೆಕ್ಕಾಚಾರ ಮಾಡಲು ನಿರ್ಣಾಯಕವಾಗಿದೆ. ಮಾಸಿಕ ಪ್ರಮಾಣ ಮತ್ತು ಒಟ್ಟು ಪ್ರಮಾಣ ಅವಶ್ಯಕತೆಗಳು. ಇದು ಪೂರೈಕೆ ಸ್ಥಿರತೆಯನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಬೃಹತ್ ಬೆಲೆ ನಿಗದಿ. ಮುಂದಿನ ಹಂತವು ದಾಖಲೆಗಳ ಪರಿಶೀಲನೆಯನ್ನು ಸ್ವೀಕರಿಸಲಾಗುತ್ತದೆ. ಇದರ ನಂತರ ಉದ್ಧರಣವನ್ನು ಸಿದ್ಧಪಡಿಸಲಾಗುತ್ತದೆ. ಈ ಅನುಗುಣವಾದ ಉದ್ಧರಣವು ಸಿಮೆಂಟ್ ಬೆಲೆಯನ್ನು ಒಳಗೊಂಡಿದೆ. ಬೃಹತ್ ಅಥವಾ ಯೋಜನೆ ಆಧಾರಿತ ಮತ್ತು ಹೆಚ್ಚುವರಿ ಶುಲ್ಕಗಳು ಯಾವುದಾದರೂ ಇದ್ದರೆ ಪರಿಗಣಿಸಿ. ಉದಾಹರಣೆ, ಸಾರಿಗೆ, ಇಳಿಸುವಿಕೆ ಮತ್ತು ನಂತರ ಉದ್ಧರಣವನ್ನು ಕ್ಲೈಂಟ್ನೊಂದಿಗೆ ಹಂಚಿಕೊಳ್ಳಲಾಗುತ್ತದೆ. ಕ್ಲೈಂಟ್ ಬೆಲೆ ನಿಗದಿಗೆ ಒಪ್ಪಿಗೆ ಸೂಚಿಸಿದರೆ ಪ್ರಕ್ರಿಯೆಯು ಇತರ ದಾಖಲೆಗಳ ಅವಶ್ಯಕತೆಗಳನ್ನು ಒಳಗೊಂಡಿರುವ ಮುಂದಿನ ಹಂತಗಳಿಗೆ ಚಲಿಸುತ್ತದೆ. ಆದ್ದರಿಂದ ನೀವು ವ್ಯಾಪಾರೇತರ ಸಿಮೆಂಟ್ ಬಗ್ಗೆ ಹೀಗೆ ವಿಚಾರಿಸಬಹುದು. ಮುಂದಿನ ಹಂತಗಳಿಗಾಗಿ ನಮ್ಮನ್ನು ಅನುಸರಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.